ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಶೀಲಾ ರೆಡ್ಡಿ. ಜೀವನಕ್ಕೆ ಪ್ರೀತಿ ಪ್ರಯಾಣ. ಇವತ್ತು ನವರಾತ್ರಿ ಡೇ 3. ಇವತ್ತು ನವರಾತ್ರಿ 3ನೇ ದಿನ ಆಗಿರೋದ್ರಿಂದ ನೇವಿ ಬ್ಲೂ ಡ್ರೆಸ್ ಹಾಕಿದ್ದೀನಿ, ಬ್ಯಾಂಗಲ್ಸ್ ಕೂಡ ಅಷ್ಟೇ. ಸೊ ನಿನ್ನೆ ಹೇಳ್ದಂಗೆ ಸ್ಕಿನ್ ಈಸ್ ಅಂಡರ್ ಟ್ರೀಟ್ಮೆಂಟ್, ಸೊ ದ್ಯಾಟ್ ಡಾಕ್ಟರ್ ಏನು ಕೊಟ್ಟಿದ್ದಾರೆ ಆ ಕ್ರೀಮ್ನ ಹಾಕ್ಕೊಳ್ತಾ ಇದ್ದೀನಿ. ಪರವಾಗಿಲ್ಲ. ಸೊ ನಮಸ್ಕಾರ. ಸೊ ಎಸ್, ನಾನು ಹಿಂಗೆ ರೆಡಿ ಆಗಿದ್ದೀನಿ. ಇವತ್ತು ನೋಡೋಣ ಇವತ್ತು ಯಾವ ದೇವಸ್ಥಾನಕ್ಕೆ ಹೋಗ್ತಾರೆ. ಸೊ ನಾನು ನಮ್ಮನೆ ರೋಡಲ್ಲಿ ಹೋಗ್ಬೇಕಾದ್ರೆ ಒಂಥರ ಪಾಸಿಟಿವ್ ವೈಬ್ಸ. ವೈ ಬಿಕಾಸ್ ಕೇಳಿಸ್ತಾ ಒಂದು ಕಡೆ ಪಕ್ಷಿಗಳ ಸೌಂಡು, ನವಿಲ್ ಸೌಂಡು, ಹಸು ಸೌಂಡು, ನಾನು ನಡೆಯೋ ಸೌಂಡು, ಪೀಸ್ಫುಲ್ ಸೌಂಡ್ಸ್. ಮಾರ್ನಿಂಗು ಈ ಸೌಂಡ್ಸ್ ಕೇಳೋದಕ್ಕೆ ಒಂಥರ ತುಂಬ ಚೆನ್ನಾಗಿರುತ್ತೆ. ದೇವಸ್ಥಾನದೊಳಗೆ ಹೋಗೋಕ್ಕೂ ಮುಂಚೆ ನನ್ನ ಫ್ರೆಂಡಿಗೆ ಕಾಲ್ ಮಾಡಿದೆ, ಅವಳು ಬರ್ತೀನಿ ಅಂತ. ಸೊ ಅವಳಿಗಾಗಿ 10 ನಿಮಿಷ ವೆಯ್ಟ್ ಮಾಡಿದೆ. ಇವಳು ಮತ್ತು ನಾನು 10 ವರ್ಷದ ಫ್ರೆಂಡ್ಸ್. ಆದರೆ ಇವಳು ನನಗೆ ಸಿಕ್ಕಿ ತುಂಬ ವರ್ಷಗಳಿತ್ತಂದರೆ 4 ವರ್ಷ ಆದಮೇಲೆ ಈಗ ನನಗೆ ಸಿಕ್ಕಿದ್ದಾನೆ. ಸೊ ಈಗ ಇಬ್ಬರು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗ್ತೀವಿ. ಎಸ್, ನಾನು ಬಂದಿದ್ದು ಮಲ್ಲೇಶ್ವರಮಲ್ಲಿರುವಂಥ ಸರ್ಕಲ್ ಮಾರಮ್ಮ ದೇವಸ್ಥಾನಕ್ಕೆ. ಮೆಜೆಸ್ಟಿಕಲ್ಲಿ ಅಣ್ಣಮ್ಮ ದೇವಸ್ಥಾನ ಹೆಂಗೋ ಇಲ್ಲಿ ಮಲ್ಲೇಶ್ವರಮಲ್ಲಿ ಈ ನಮ್ಮ ಸರ್ಕಲ್ ಮಾರಮ್ಮ ಅಷ್ಟೇ ಫೇಮಸ್ಸು. ಈ ದೇವಸ್ಥಾನಕ್ಕೆ ಒಂದು ಇತಿಹಾಸನೇ ಇದೆ ಅಂತೆ. ಈ ದೇವಸ್ಥಾನ ಬಂದು 1970ರಲ್ಲಿ ಕಟ್ಟಿಸಿರೋದು. ಅಷ್ಟೇ ಅಲ್ಲ, ನಾನು ಇಲ್ಲೊಬ್ಬರನ್ನ ಕೇಳಿದಾಗ ನನಗೆ ಗೊತ್ತಾಗಿದ್ದು ಒಂದು ವಿಷಯ ಏನಪ್ಪ ಅಂತಂದರೆ, ಒಂದೊಂದು ಕಾಲದಲ್ಲಿ 1800ರಲ್ಲಿ ಇಲ್ಲಿ ಎಲ್ಲ ಗ್ರಾಮಸ್ಥರಿಗೂ ಪ್ಲಗ್ ಅನ್ನೋ ಒಂದು ಕಾಯಿಲೆಗೆ ಬೀಳ್ತಾರಂತೆ. ಆಗ ಈ ದೇವಿಯನ್ನು ರಕ್ಷಾ ಮಾತೆ ಅಂತ ಹೋಗಿ ಪ್ರಾರ್ಥನೆ ಮಾಡಿದಾಗ ತಾಯಿಯವರೆಲ್ಲರ ಪ್ರಾರ್ಥನೆಗೂ ಸ್ಪಂದಿಸಿ ಎಲ್ಲ ರೋಗನ ನಿವಾರಣೆ ಮಾಡಿದಾಗ ಅವತ್ತಿನಿಂದ ಇವತ್ತಿನವರೆಗೂ ಸರ್ಕಲ್ ಮಾರಮ್ಮನಿಗೆ ಪ್ರತಿದಿನ ಪೂಜೆ ಸಲ್ಲಿಸೋದು ವಾಡಿಕೆ ಆಗಿದೆ ಅಂತ ಗೊತ್ತಾಯಿತು. ಈ ದೇವಸ್ಥಾನಕ್ಕೆ ಏನಾದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಯಾರಾದರೂ, ಪ್ರತಿದಿನ ಬೆಳಗ್ಗೆ 6ರಿಂದ 12 ಗಂಟೆವರೆಗೂ ಓಪನ್ ಇರುತ್ತೆ, ಆಮೇಲೆ ಕ್ಲೋಸ್ ಆಗೋಗುತ್ತೆ. ಮತ್ತು ಸಂಜೆ 4ರಿಂದ 8 ಗಂಟೆವರೆಗೂ ಓಪನ್ ಇರ್ತಾರೆ. ಮಂಗಳವಾರ ಮತ್ತು ಶುಕ್ರವಾರ ತುಂಬ ಅದ್ಧೂರಿಯಾಗಿ ಪೂಜೆ ಮಾಡ್ತಾರೆ. ನವರಾತ್ರಿ ಸಮಯದಲ್ಲಂತೂ ಕಣ್ಣು ತುಂಬೋಗ್ಬಿಡ್ಬೇಕು. ದೇವಿ ಅಲಂಕಾರಗಳು, ಆ ದೀಪ ಏನೋ ನಿಂಬೆಹಣ್ಣಿನ ದೀಪಗಳನ್ನ ನೋಡಿ ಅಲಂಕಾರ ಮಾಡಿರ್ತಾರಲ್ಲ, ನೋಡೋಕೆ 2 ಕಣ್ಣು ಸಾಲಲ್ಲ, ಅಷ್ಟು ಸಖತ್ತವಾಗಿ ಅಲಂಕಾರ ಮಾಡಿರ್ತಾರೆ. ಆ್ಯಂಡ್ ಲೇಟ್ ನೈಟ್ ಕ್ಲೋಸ್ ಆಗೋದಿದು. ಈ ದೇವಸ್ಥಾನದಲ್ಲಿ ಭಕ್ತರು ನಿಂಬೆಹಣ್ಣಿಂದ ಎಳ್ಳೆಣ್ಣೆ ದೀಪ ಹಚ್ತಾರೆ. ಹಂಗೆ ಹಚ್ಚೋದ್ರಿಂದ ಇಷ್ಟಾರ್ಥಗಳು ಈಡೇರುತ್ತೆ ಅಂತ ಒಂದು ನಂಬಿಕೆ ಕೂಡ ಇಲ್ಲಿ ಇದೆ. ಇಲ್ಲಿ ಬರೋ ಸಾವಿರಾರು ಜನ ಭಕ್ತರಿಗೆ ಪ್ರಸಾದ ಕೂಡ ಇರುತ್ತೆ. ನಮ್ಮಿಬ್ಬರನ್ನ ಒಂದು ಮಾಡೋಕ್ಕೆ ಮಳೆ ಕೂಡ ಇಷ್ಟಪಡ್ತೈತೆ, ಆದರೆ ಅವ್ರು ಸರ್ ಮಾತ್ರ ಇಷ್ಟಪಡ್ತಿಲ್ಲ. ಪರ್ಮಿಷನ್ ಕೊಟ್ಟಿಲ್ಲ ಅವ್ರಿಗೆ ರಜಕ್ಕೆ ನೋಡಿ. ಅದಕ್ಕೆ ಮಳೆ ಲೇಟ್ ಮಾಡೋಕ್ಕೆ ನನ್ನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದೆ ಅಂತ ಮಳೆ ಕೂಡ ಬರ್ತಾಯಿದೆ. ನನಗೆ ನಮ್ಮಮ್ಮ ಎಷ್ಟು ಫ್ರಸ್ಟ್ರೇಟ್ ಕೊಡ್ತಾರೋ, ಇವಳು ಅಷ್ಟೇ ಫ್ರಸ್ಟ್ರೇಷನ್ ಕೊಡ್ತಾಳೆ. ಒಂದು ಹೂವು ಕಟ್ಟೋಕ್ಕೆ ನಂದು ಇದು ಇಯರ್ಫೋನು ಹಿಂಗೆ ಅಲ್ಲಾಡಂಗಿಲ್ಲ. ಅವಳೇ ನಾನು ಅಲ್ಲಾಡಿಸ್ಬಿಡ್ತಾಳೆ, ಅಷ್ಟು ತಲೆ ಕೆಡಿಸ್ಬಿಡ್ತಾಳೆ ಇವಳು. ಹೆಂಗೆ ನೆಕ್ಕೊಂಡು ಹೋಯ್ತಾಳೆ ನೋಡಿ ಅವಳು. ಓಡ್ಬಾ. ಯಾರು ನಡ್ಕೊಂಡು ಹೋಗಂಗಿಲ್ಲ, ಹಿಂದೆ ನಡ್ಕೊಂಡು ಹೋಯ್ತಾ ಇರ್ತಾಳೆ ಅವಳ ಪಾಡುಗಳು. ನಮ್ಮನೇಲಿ ಸಿರಿ ಮತ್ತು ಇನ್ನೊಬ್ಳಿಗೆ ಏನಂತ ಹೆಸ್ರಿಕ್ಕಿದ್ಯಮ್ಮ? ಏನು ಹೆಸ್ರಿಕ್ಕಿಲ್ಲ ಅಂತ ಅದನ್ನು ನಾನೇ ನಾಮಕರಣ ಮಾಡೋದು ಇವತ್ತು. ಗೈಸ್, ಇವಳಿಗೆ ನಾನೇ ಹುಡ್ದಾಗ ಸಿರಿ ಅಂತ ಹೆಸರಿಟ್ಟಿದ್ದು. ಒಳ್ಳೆ ಸಿರಿ ಬಂದಂಗೆ ಆಡ್ತಾಳೆ ಇವಳು, ಯಾರಾದರೂ ಬಂದ್ಬಿಟ್ರೆ. ಆಮೇಲೆ ಅಲ್ಲಿ ಚಿಕ್ಕ ಮರಿ ಐತಲ್ವಾ, ಈ ಕಡೆ ಐತಲ್ಲ, ಇದಕ್ಕೆ ಇನ್ನೂ ಹೆಸರಿಟ್ಟಿಲ್ಲ ಅವರು. ಏನು ಚಿಕ್ಕವಳಿಗೆ? ಹಾಂ ಅಮ್ಮ ವಿಡಿಯೋ ಯಾರಿಗೂ ತೋರಿಸ್ತಾ ಇಲ್ಲ. ಅವಳು ಏನಂತ ಕರೆಯೋದು? ಅಮ್ಮನವಳು ಹುಡ್ಗನದು. ಹುಡ್ಗ ಏನು ಹೆಸರು? ಹೌದು ಸಿರಿನೇ. ಇದು ಹುಡುಗ ಏನಂತ ಕರೀರಿ. ಇಲ್ಲಿ ನೋಡು ಸಂದೇವ್. ಹಾಂ, ಇವಳಿಗೆ ಏನು ಹೆಸರು ಇಕ್ಬೋದು? ಕಮೆಂಟ್ ಮಾಡಿ ನೋಡೋಣ. ಅದೇ ಹೆಸರು ಇಡ್ತೀನಿ ನಾನು. ಇವತ್ತೆಲ್ಲ ಸರ್ಚ್ ಮಾಡಿ ನಾಳೆ ಅವಳಿಗೆ ಹೆಸರಿಡೋಣ. ಸಣ್ಣ ಕುಟ್ಟಿ ಚೆನ್ನಾಗೈತೆ. ಸಣ್ಣ ಕುಟ್ಟಿ. ಇದು ಸಿರಿ.
ಫೈನಲಿ ಮನೆಗೆ ಬಂದಿದ್ದ ತಕ್ಷಣ ನನಗೆ ಹೂವು ಕಟ್ಟಕ್ಕೆ ಕೊಟ್ಟರು. ನಾನು ಹೂವು ಕಟ್ಟುತ್ತಾ ಹಂಗೆ ಅಮ್ಮನ ಹತ್ರ ಸ್ವಲ್ಪ ಮಾತಾಡಿಕೊಂಡು ಹಾಗೆ ಬೆಕ್ಕಳ ಜೊತೆ ಆಟ ಆಡ್ಕೊಂಡು ಕೂತ್ಕೊಂಡಿದ್ದೆ. ಆಮೇಲೆ ನನ್ನ ತಂಗಿ ದೇವ್ರಿಗೆ ಪೂಜೆ ಮಾಡಿದ್ಲು. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೆ ನನಗೆ ಸಪೋರ್ಟ್ ಮಾಡಿ. ಲವ್ ಯು ಆಲ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.